ಗಣಪತಿಗೆ ಯಾರು ಮಾಡಿದ್ರು ಇದು ಮೊಹರಂ. ಹೌದು ಈ ಸದ್ಯ ಈ ಭೂಲೋಕದಾಗ ಉಳಿಬೇಕಾದ್ರ ಸುರುವಿಗೆ ಇದು ಮೊಹರಂ ತಯಾರು ಮಾಡಿದವ್ರು ಯಾರು? ಎಲ್ಲಿಂದ ಬತ್ತು? ಯಾರ ಕೈ ಮ್ಯಾಗ ಮಾತ್ರ ತಯಾರಾಗಿದೆ ಇದು ಮೊಹರಂ. ಹೌದಲ್ರಿ. ಸ್ವಲ್ಪ ಭಾಳ ಶಾಣೆ ಇದ್ದಂಕ ಅಂತ ಹೆಣ್ಮಗಳು. ಹೌದಲ್ರಿ. ಸ್ವಲ್ಪ ಚೂಟಿ ನೋಡಮ್ರಿ, ಯಾಕಂದ್ರೆ ಇನ್ನ ನಮ್ಮ ಕಡೆ ಇವನ್ ಕಡೆ ಹೋಗ್ಯಾಳ. ಯಾರ ಕಡೆ ಹೋಗ್ರಿ ಮಾಸ್ತರ? ಯಾವ ನಮ್ಮ ಹೌದು ಗಣಪತಿ ಮತ್ತು ಹೌದು ಜೋಕುಮಾರನ ಕಡೆಗೆ ಬಾಳ ಹೋಗ್ಯಾಳ. ಜಲ್ದಿ ಬಿಸಿಲಾಗ ಜೋಕುಮಾರ್ ನೆನಪಾಗ್ಯಾನ ಹೆಣ್ಮಗಳಿಗೆ. ಜಲ್ದಿನೇ ಆಗ್ಯಾನ ಮಾಸ್ತರ ಜೋಕುಮಾರ ವಿಷಯ ಜಲ್ದಿನೇ ಹೊರಗೆ ತೆಗೆದಾರ. ನೋಡ್ಯಾಳ ಬಾಂಬ ಬಾಂಬ ನೋಡಿ ಹೊಡಿಲಿಕ್ಕತ್ತ ಗುಂಬ. ಹೌದಲ್ರಿ. ಗುಂಬ ಹೊಡಿಬಾರ ರಂಬ ಹಿಡಿದಂತು ಜೋಕುಮಾರ ಕೈ ಚಲೋ ಚಲೋ ಫಜಿತಿ ಆಗ್ಯದ. ಅದು ಗೊತ್ತಿಲ್ಲ. ಜೋಕುಮಾರ್ ಅಂದ್ರೆ ಎಂತಾವ ತಂಗಿ? ಹೌದು ನಿಮ್ಮಂತ ಹೆಂಗಸರಿಗೆಲ್ಲ ಕಚ್ಚಿ ಹಾಕ್ಸಿ ಗುದ್ದು ಹೋಗಿಸಿಬಿಟ್ಟ ನಾವ. ಹೌದಲ್ರಿ. ಆ ಜೋಕುಮಾರ ಒಂದ್ ಕಡೆಗೆ ಪೂಜಾ ಮಾಡ್ತಾರ. ಹೌದಲ್ರಿ. ದೇವ್ರ ತಿಳ್ಕೊಂಡು ಪೂಜಾ ಮಾಡ್ತಾರ ಒಂದ್ ಕಡೆಗೆ. ಹೌದಲ್ರಿ. ಗೊತ್ತದ ಪಿಚ್ಚಗನಕ್ಕಿಗೆ ಅವಷ್ಟೇ ಎಲ್ಲ ಹೇಳಕ್ ದೇವ್ರ ಇದ್ದಿದಿಲ್ಲಪ್ಪ, ಅವನಿಗೆ ಪೂಜಾನ ಮಾಡ್ತಿದಿಲ್ಲ ಯಾರು. ಮಾಡ್ಯಾರಲ್ರಿ. ಅವ ಬೇರೆ ದೇವತಾ ಮನುಷ್ಯ ಅದ ತಂಗಿ. ಹೌದು. ಅದಕ್ಕಾಗಿ ಏನಾದ್ರು ಸಹಿತ ನೀ ಬೆಂಡಿ ಒಣಗಿ ಮಾಡುವ ಹೊತ್ನಾಗ ಬೆಂಡಿಕಾಯಿ ತೊಗೊಂಬರ್ತಾಳ ಮಾಲಕ್ಗ. ಹೌದ್ರಿ. ಬೆಂಡಿಕಾಯಿಗೆ ಯಾರ್ದ್ರಿ ಮಾಲ? ಯಾರ್ದ್ರಿ ಮಾಲ? ಜೋಕುಮಾರನ ಮಾಲ ಅದ್ರಾಗ. ಆ ಜೋಕುಮಾರನ ಮಾಲ ಮನಗನ್ ಹೊಡಿತಾಳ. ಮನಗನ್ ಬರ್ಸಕ್ಕಾಗ್ಯದ ಲಾಳಿ ಹತ್ತದ ಮಗಳಿಗೆ. ಹೌದಲ್ರಿ. ಭಾರಿ ಆಗ್ಯದ. ಬೆಂಡಿಕಾಯಿ ಒಣಗಿ ಎತ್ತಾಳ ಮಗಳು. ಮತ್ತೆ ಗೆಳತಿಯರಿಗೆ ಹಾಕ್ಬಿಡ್ತಾಳ. ಯಾಕದು ನಮ್ಮ ಜೋಕುಮಾರನ ಲಾಳಿ ತಿಳ್ಕೊಂಡು ಒಕಡ್ಬೇಕಾಗಿತ್ತು ನೋಡ ಮಗಳ. ನೀನು ಶರೀರ ಬೆಳಿಬೇಕಾದ್ರು ಸಹಿತ ಆ ನಮ್ಮ ಜೋಕುಮಾರನ ಲಾಳಿ ಒಳಗೆ ಬೆಳಿಲಕತ್ತದ. ಮತ್ತ ಅವನ ತಿಂದ ಅವನಿಗೆ ನಿಂದ ಹಾಲಕ್ ಬಂದದ್ದು. ಮನಿ ಜಂತಿ ಅನ್ಸ ಜಾತಿ ಇದು. ಜೋಕುಮಾರ್ಗ ಮತ್ತು ಗಣಪತಿಗೆ ಯಾಕೆ ಎದುರಾಗಂಗಿಲ್ಲ? ಅವ ಮಾಸ್ತರ ಅವ ಒಂದ್ ಮಾತು ಹೇಳ್ತಾನೆ. ಯಾರ್ರಿ? ಏನತ್ತ? ಆ ಸೂರ್ಯ ಮನುಷ್ಯ ಏನ್ ಹೇಳ್ತಾನ್ರಿ? ಏನ್ ಹೇಳಾರ? ದಡ್ರ ಗುರು ಆಗ್ಬಾರ್ದು, ಶಾಲೆಯ ಶಿಷ್ಯ ಆಗ್ಬೇಕಂತ. ಮಾಸ್ತರ ಬರ್ತಿದ್ರ ಪೂರ ಹೇಳಿ ಬರ್ಲಿಕ್ಕಾರ ಒಳಗಿನ ಅಡ್ಡೆ ತೆಗಿಬೇಡಿ ವಿಷಯ. ಪಂಜರೊಳಗೆ ಆಗೋದಕ್ಕಿಂತ ಕಾಡಿನ ಕಾಗಿ ಆಗೋದು ಲೇಸವಯ್ಯ. ಸಿಂಹದ ಬಾಲ ಆಗೋದಕ್ಕಿಂತ ಮಲದ ಮುಖ ಆಗೋದು ಲೇಸವಯ್ಯ. ಹೌದು. ದಡ್ಡನ ಗುರು ಆಗೋದಕ್ಕಿಂತ ಜಾಣನ ಶಿಷ್ಯ ಆಗೋದು ಲೇಸವಯ್ಯ. ಕತ್ತೆ ಕಟ್ಟೋದಕ್ಕಿಂತ ಕುದುರೆ ಕಟ್ಟೋದು ಲೇಸವಯ್ಯ. ವಾಹನ ಕಟ್ಟೋದಕ್ಕಿಂತ ಒಂದು ಹರಿಯತ್ತ ಕಟ್ಟೋದು ಲೇಸವಯ್ಯ. ಶ್ರೀಮಂತನ ಸೂಳಿ ಆಗೋದಕ್ಕಿಂತ ಬಡವನ ಪತ್ನಿ ಆಗದ ಲೇಸವಯ್ಯ ಎಂದ ನಮ್ಮ ಕುಮಾರ ಕಕ್ಕಯ್ಯ. ಇದ್ರೊಳಗೆ ಹೇಳ್ತಾರದು ಏನ್ ಹೇಳ? ದಡ್ಡರ ಗುರು ಆಗೋದಕ್ಕಿನ್ನ ಶಾಣೆರ ಶಿಷ್ಯ ಆಗ ಮಾಸ್ತರನ್ನಿ ಹುಷಾರಾತಿ. ಮತ್ತೇನ್ ಕೇಳ್ತಾನ್ರಿ ಮಾಸ್ತರ? ನೀ ಹುಟ್ಟಿದಪ್ಪ ಅಂದ್ರ ಇಲ್ಲಿ ಏನ್ ಇಟ್ಟು ಹೋಗಿದಿ? ಏನ್ ಬಿಟ್ಟು ಹೋಗಿದಿ ಅಂತ ನಾಮ ಏನದ ನಿಂದು? ಅದಕ್ಕ ಸ್ವಾಮಿ ವಿವೇಕಾನಂದ್ರ ಏನ್ ಹೇಳ್ತಾರ ಮಾಸ್ತರ? ಹುಟ್ಟಿದ ಮೇಲ ಹೆಸರಿರಲ್ಲ, ಬರೇ ಹೊಸರು ಇರ್ತದ. ಹುಟ್ಟಿದ ಮೇಲ ಸತ್ತ ಮೇಲ ಹೆಸರಿರ್ತದ. ಇವನು ಹೆಸರಿರಲ್ಲ. ಸತ್ತಿ ಮಾಸ್ತರ ಇದ್ದಂಗಿರ್ಬೇಕು, ಇದ್ದಿ ಸತ್ತಂಗಿರಬಾರ್ದು. ಈಗ ನಮ್ಮ ಹಸನ್ ಹುಷನ್ ಎಂದು ಸತ್ತರು ಏನ್ ಸುದ್ದೇನು ದೇಹ ಎಂದು ಬಿಟ್ಟು ಹೋಗ್ಯಾರ ತಮ್ಮ ಅಂತವ್ರದ ಜಾತ್ರೆ ನಡೆದ. ಇವ್ರ ಹೆಸರು ಓದಿಲ್ಲ, ಅಂತವ್ರದ್ದು ಹೆಸರು ಉಳಿತದ. ಪಕ್ಕ ತಿಳ್ಕೊಂಡಿ. ನಿನ್ನಂತ ಸತ್ತು ಬರ್ದಿನೇ ಹೊತ್ತು ನಿಂದು ಸಾಪ್ ಮಾಡ್ತಾರ ಗೋರಿ. ಹೌದಲ್ರಿ ಮಾಸ್ತರ? ಗೋರಿ ಮ್ಯಾಗ ಒಂದ್ ನಾಯಿ ಉಚ್ಚಿ ಹೋಯ್ತಾವ. ಅದು ನಮ್ ಗಂಡ ನಾಯಿ ಉಚ್ಚಿ ಹೋಗ್ಬೇಕಾದ್ರೆ ಕಾಲು ಎತ್ತಿ ಹಿಡಿತದ. ಹೌದಲ್ರಿ. ಹೆಣ್ಣ ನಾಯಿ ಉಚ್ಚಿ ಹೊಲಿ ಬರ್ತದೇನು? ಬರಂಗಿಲ್ರಿ ಮಾಸ್ತರ. ಮಗಳ ಮತ್ತ ಕೆಚ್ಚಿ ತೆಳಗ ಊರ್ಬೇಕಾಗ್ತದ. ಅದಕ್ಕ ಬಹಳ ಹುಷಾರ್ಲಿ ಹಾಡು. ಅದಕ್ಕ ಇಲ್ಲಿ ಯಾರು ಬಂದಾರ ಮಗಳಾಗ ಅನ್ನೋದು ಮಾತ್ರ ಪಕ್ಕ ತಿಳ್ಕೊನಿ. ಹೌದಲ್ರಿ. ಇದು ಆಲ್ಮೇಲ ತಾಲೂಕು ಮದ್ರಿ. ಹೌದು. ಶಂತನ ಮದ್ರಿ. ಹೌದಲ್ರಿ. ಸಂಜೆ ಕಡಿಸಿ ಮಗಳ ನಿನ್ನ ಕೋಲಿಗೆ ಹೋಗಿನಿ ಅಂದ್ರ ಏನಾಗ್ತದ್ರಿ ಅಲ್ಲಿ? ಹೌದು. ಚೀರಾಡಿ ತಂಗಿ ಹಂಗೇನ ಮಾಡ್ಲಕ್ ಹೋಗ್ಬೇಡ. ಹೌದಲ್ರಿ. ಬಹಳ ಹುಷಾರದಿಂದ ಹಾಡು. ಅದಕ್ಕ ಸ್ವರ್ವಿಗೆ ಮಾತ್ರ ಈ ಸೃಷ್ಟಿ ಉತ್ಪತ್ತಿ ಆಗ್ಬೇಕಾದ್ರ ನಮ್ಮ ಪಾರ್ವತಿಯಿಂದ ಆಗ್ಯಾರ, ನಿಮ್ಮ ಪರಮಾತ್ಮನಿಂದ ಆಗಿಲ್ಲ ತಿಳ್ಕೊಂಡು ವಾದ ಮಾಡ್ಲಕತ್ತಾಳ. ಹೌದಲ್ರಿ. ಮನೋರಂಜನೆ ಕಾರ್ಯಕ್ರಮ ಆದ ಏನಾದ್ರು ಸ್ವಲ್ಪ ಮಾತಾಡೋದ್ರೊಳಗ ಲೋಪದೋಷಗಳು ಆಗ್ತಿರ್ತಾವ. ಹಿರಿಯರು ಯಾರು ತಪ್ಪು ತಿಳ್ಕೋಬಾರ್ದು. ಅದಕ್ಕಾಗಿ ಶಾಸ್ತ್ರಕ್ಕೆ ಸಹಸ್ರಮುಖಗಳು ಇರ್ತಾವ. ಮನೋರಂಜನೆ ಕಾರ್ಯಕ್ರಮ ಅಪ್ಪ ಅಂದ್ರೆ ಕಾಮಿಡಿನೂ ಮಾಡ್ಬೇಕಾಗ್ತದೆ. ಬಂದ ಮೇಲೆ ಲಾಸ್ಟಿಗೆ ಇಲ್ಲೇ ಒಂದು ಕಲಿತೀವಿ. ಮತ್ತೆ ಏನ್ ಕೇಳ್ಯಾರ? ತಾಲೂಕಾ ಜಿಲ್ಲಾ ಮುಕ್ಕಾಮ ಪೋಸ್ಟ್ ಎಲ್ಲದ ನಿಮ್ಮ ದೇವ್ರ? ಪರಮಾತ್ಮನ ಎಲ್ಲದ ಅಂತ ಕೇಳ್ತಾರಲ್ರಿ. ಎಲ್ಲದ ನಿಮ್ಮ ದೇವ್ರ ಹತ್ರ ಕೇಳೋರು ಅವ್ರೆ. ಹೌದು. ಮತ್ತ ಅವ ಸೂರ್ಯನ ಏನ್ ಹೇಳ ನೀವು ಕೇಳಿರಿಲ್ಲ? ಏನ್ ಹೇಳ್ತಾನ್ರಿ? ಕರಿದು ಅಲ್ಲ, ಬಿಳಿದು ಅಲ್ಲ, ಕೈಗೆ ಸಿಗಾವಲ್ಲ, ಎಲ್ಲಿನ ಮಾತ್ರ ಅವ ಹಿಡ್ಸಾವಲ್ಲ ಅಂತ ತಾನೇ ಉತ್ತರನು ಹೇಳಕತ್ತೇನ. ಪ್ರಶ್ನೆ ಮಾಡೋನು ಅವನೇ, ಹೊಳಿ ಉತ್ತರ ಹೇಳೋನು ಅವನೇ.
ಏನಿಲ್ರಿ ಅವ ನೀರಾಗ ತೊಯ್ಯವಲ್ಲ ಬೆಂಕಿಯಾಗ ಸುಡವಲ್ಲ ಎಲ್ಲಿ ಹಾಕಿದ್ರು ಸಹಿತ ನಿಮ್ಮ ಪರಮಾತ್ಮ ಏನು ಆಗೋದಿಲ್ಲ ಅಂತ ಹೇಳಂತಾನೆ ಹೌದಲ್ರಿ ಎಲ್ಲಿದಾನಂತ ನಮಗ್ ಮತ್ತೆ ಕೇಳಕತ್ತೇನವ ಮನಮುಖ ಹಾಲೈತಪ್ಪ 6 ತಿಂಗಳು ಆ ಕಡೆ 6 ತಿಂಗಳು ಈ ಕಡೆ ನಿನಗೆ ಕಾಣಿಸ್ಕೆ ಮಾತಾಡ್ಲಕತ್ತಿದೋ ಕಾಣ್ಲಾರ್ದೆ ಮಾತಾಡ್ಲಕತ್ತಿದಿ ಕಾಣಿಸಿದಂದ್ರೆ ಮಾತಾಡ್ಬೇಕಾಗ್ತದೆ ಕಾಲಾರ್ದ ಹೆಂಗ್ ಮಾತಾಡ್ಬೇಕು ಈ ಎರಡು ಸೂರ್ಯನು ತಾಯಿನ ಎರಡು ಬಂದಾವ ನೋಡ್ರಿ ಮಾನ್ಯ ಜಮಖಂಡಿ ಸಂತೆ ಇವು ಕೂದಲ ಮಾಡ್ತಿದ್ದು ಹೌದಲ್ರಿ ಇವು ಎರಡು ಕೈ ಯಾವಾಗ ಹಿಡ್ಕೊಂಡ್ ಬಂದಾರ ಈಕಿ ನನಗೆ ಗೊತ್ತಾಗಲ್ಲ ಈಗ ಅದೇ ಸೈಕಲ್ ಮೇಲೆ ಮಾಡ್ತೀವಲ್ರಿಪ್ಪ ಸೈಕಲ್ ಕೂದಲ ಮಾರು ಕಂಪ್ನಿ ಅದಕ್ಕೆ ಕೂದಲ ನೆನಪು ಬಂದಾವ ಅವನಿಗೆ ಹೌದು ನಮ್ಮ ಹೆಣ್ಣಿನ ಕೂದಲ ಎಲ್ಲಿ ಬೇಕಾದಲ್ಲಿ ಕಿಮ್ಮತ್ತಾಗ್ಯಾವ ನಿಮ್ಮ ಗಣಸರು ಎಲ್ಲಿ ಕಿಮ್ಮತ್ತಾಗ್ಯಾವ ಅಂತ ಕೇಳ್ತಾಳಕಿ ಹಂಗ ನಮಗೊಂದು ಸಮಸ್ಯೆ ಬರ್ತದೆ ಮಾಸ್ತರ ಹಂಗ ನಿಂಗ ಸಮಸ್ಯೆ ಬಂದ್ರು ಮಾಸ್ತರ ತಿರುಪತಿಗೆ ನಡೀಲಿ ಏನಾಗ್ಯದ ಗಣಸ ಮಕ್ಕಳು ತಗೋತಾರೆ ಅದಕ್ಕೆ ಕಿಮ್ಮತ್ತಿಲ್ಲ ಅಷ್ಟಕ್ಕ ಒಂದೇ ಬೆಲೆ ಅದ ಹೌದು ಈ ಕಡೆ ನಿಮ್ಮಂತವ್ರು ಏನ್ ಮಾಡ್ಯಾರ ಏನ್ ಮಾಡ್ಯಾರ? ಕುದುರೆ ಬೇಡಪ್ಪ ಬಹಳ ಬಿಡಿಸಿರ್ತಾವ ಅಂತ ಇವ್ರು ತಗೊಂಬಂದೇ ಬಿಟ್ರ ಗಣಸರು ಬಹಳ ಬಿಡಿಸಿರ್ತಾವ ಮಾಸ್ತರ ಕೂದಲ ಹೌದು ಹೌದು ಇರ್ಲಿ ಅದಕ್ಕ ಹೌದು ಹೇಳಕತ್ತಾರ ಅವ್ರಿಗೆ ಎಷ್ಟು ಕಾಣಿಸ್ಲಾಕತ್ತದ ಆಟ ಮಾತಾಡ ಹೌದಲ್ರಿ ನಡೀಲಿ ಏ ಜಗತ್ತೇ ಒಳಗ ಪರಮಾತ್ಮ ಯಾರಿಗೇನು ಕೊಟ್ಟ ನಂದಿ ಅವನ ಬಳಿ ಕೊಡ್ಲಾಕ ಏನು ಇಲ್ಲಂತ ವಾದ ನಡೆಸ್ಯಾಳ ನನಗ ಅವನ ಭಕ್ತರ ಕೈಯಾಗ ಸಿಕ್ಕ ಒದ್ದಾಡ ಇದ್ರಾಗ ತಂಗಿ ಅವನ ಸರಿಯಾಕೆ ಏನು ಹೋಗ್ತಾಳಕ್ಕೆ ತಾಕತ್ತಿಲ್ಲ ನಿನಗ ಯಾವ ನಮ್ಮ ಗೋರಖನಾಥ ತಿಪ್ಪಿ ಒಳಗ ಹುಟ್ಟಿ ಬಂದ ಅವನ ಗುರುವಿಗೆ ಮಾತ್ರ ಶೋಧ ಮಾಡ್ಕೋತ ಹೋಗ್ಯಾನ ಅವಾಗ ಮತ್ತಿಂದ್ರನಾಥ ಉಪದೇಶ ಕೊಟ್ಟು ಸಂಚಾರ ಮಾಡ್ಕೋತ ಹೋದ ಅವ ತ್ರಿದೇಶದೊಳಗ ಹೋಗಿ ಮಾತ್ರ ನಿಂತಾನ ಅವಾಗ ಗೋರಖನಾಥ ಅಲ್ಲಿಗೆ ಮಾತ್ರ ಬಂದಾನ ಹೆಂಗ ಅಲ್ಲಿ ಬರುವುದೊಳಗ ಸಭಾ ಮಾತ್ರ ನೆರವೇತು ಆವಾಗ ಸಿಂಹಾಸನ ಮ್ಯಾಗ ಕುಂತಿದ್ದ ಇವನು ಮಾತ್ರ ಸೀರಿ ಉಟ್ಟು ಅಲ್ಲಿಗೆ ಹೋದ ಕೈಯಾಗ ಒಂದು ಮೃದನ್ನ ಹಿಡ್ಕೊಂಡು ಮಾತ್ರ ಬಂದನ ಅಲ್ಲಿ ಕೈಯಾಗ ಮೃದನ್ನ ಹಿಡ್ಕೊಂಡು ತಂಗಿ ಅಲ್ಲಿ ಅವ ಹಂಗ ಬಾರಸ್ತಾನ ಗೋರುಕಾಯ ಮಚ್ಚದನಾಥ ಅವು ಅಂತ ಬಾರಿಸ್ತಿದ್ದ ಅದರಾಗ ಗುರು ಬಾರಿಸ್ದಂಗ ಆಗ್ಬೇಕು ಅವನಿಗೆ ಕರೆದಂಗ ಆಗ್ಬೇಕದ್ರಾಗ ಹಿಂಗ ನಾನು ಮಾತ್ರ ಮಾಡ್ಯಾನ ಅವ ಸಭಾದ ಒಳಗ ಯಾವ ನಮ್ಮ ಗುರು ಇದ್ದವ ಮಚ್ಚಂದ್ರನಾಥ ಕಂಡು ಹಿಡದ ಅದೊಂದು ವಿಚಿತ್ರ ಹೆಣ್ಮಗಳು ಬಂದಳ ಕರ್ಕೊಂಡು ಬರ್ರಿ ಎಲ್ಲಿಗ ಯಾವ ಹೆಣ್ಮಗಳು ಹೊಸದಾಗಿ ಮಾತ್ರ ಎಲ್ಲಿಗೆ ಮಾತ್ರ ಬಂದೈತೆ ಅಂದ್ರ ಸೀದಾ ಕರ್ಕೊಡುವ ಅಂತ ರಾಜ ಮಾತ್ರ ಕಳಿಸ್ಯಾನಲ್ಲೀಗ ಅಷ್ಟು ಆಗ ಹೋಗಿ ಪ್ರಧಾನ ಹಿಡ್ಕೊಂಡು ಬಂದಾನವನೀಗ ಸಾತ್ನೇ ಮಚ್ಚಂದ್ರನಾಥ ಕೋಣ ಹಿಡದ ಗೋರಖನಾಥ ಕರ್ತುಂಬ ನೀರ ತಂದು ಗೋರಖನಾಥ ಹೇಳ್ತಾನೆ ಹ್ಯಾಂಗ ಯಪ್ಪ ಎಷ್ಟೋ ವರ್ಷ ಆಯ್ತು ಮಾತ್ರ ಬಂದಿವಿ ಇಲ್ಲೀಗ ಉಪದೇಶ ಮಾತ್ರ ನನಗ ಕೊಟ್ಟಿ ನಡಬರ್ಕೆ ಮಾತ್ರ ಕೈ ಬಿತ್ತಿ ನೀನು ಇಲ್ಲಿ ಬಂದು ಕೂತ್ರೆ ನನ್ನ ಕೆಲಸ ಹ್ಯಾಂಗಪ್ಪ ಜಗದಾಗ ನೀನು ನಡಿ ಅಂತ ಕರ್ಕೊಂಡು ಮಾತ್ರ ಎದ್ದ ನಾವಾಗ ಆ ದೇಶದ ರಾಣಿ ಹಂಗ ಮಾಡ್ತಾಳ ಕೇಳ್ರಿ ಆವಾಗ ಇಬ್ರು ಶಿಶು ಮಕ್ಕಳು ಕೂಡಿ ಹೋಗುವಾಗ ರಾಣಿ ಸುಮ್ಮ ಕುಂದಿರಲಿಲ್ಲ ಒಂದು ಬಂಗಾರ ಗಟ್ಟು ಇಟ್ಟು ಕಳಿಸ್ಯಾಳ ಜೋಳಿಗೆ ಆವಾಗ ಜೋಳಿಗ್ಯಾಗ ಬಂಗಾರ ಗಟ್ಟು ಹಾಕಿ ಇಬ್ಬರಿಗೆ ಮಾತ್ರ ಕಳಿಸಿದ ನೋಕಿ ಇಬ್ರು ಕೂಡಿ ಮಾತ್ರ ಕೇಳ್ರಿ ಅವರು ಬರುವುದರೊಳಗ ಅವಾಗ ಮಚ್ಚದನಾಥ ಸುಮ್ಮ ಬರ್ಲಿಲ್ಲ ಅವನ ಜೋಡಿಗ ಹಿಂದ ಮುಂದ ನೋಡ್ಲಕತ್ತ ಸಂಶ ಬಂದವನೀಗ ಹಿಂದ ಮುಂದ ನೋಡಿದ್ರ ಒಳಗ ಗೋರಖನಾಥಗ ಸಂಶ ಬಂದು ಈ ಜೋಡಿಗೆ ಅಂತ ವಸ್ತು ಏನು ಎದ್ಬೇಕು ಇದರಾಗ
ಅವಾಗ ಗೋರಖನಾಥ ಕೇಳ್ರಿ ಮಚಂದ್ರನಾಥ ಕೇಳತಾನ ಯಪ್ಪ ಅಂತದೇನು ವಸ್ತು ಐತಿ ಜೋಳ್ಗಿಯ ಒಳಗ ಏ ಮಗನ ಸುಮ್ಮ ನಡಿ ಅಂತ ಹೇಳ್ತಿದ್ದಾವ ಗೋರಖನಾಥಗ ಮುಂದ 5-6 ಹರದಾರಿ ನಡ್ಕೋತ ಮಾತ್ರ ಬರುವುದಾರ ಒಳಗ ಸಂಜೆ ಟೈಮ್ ಆಗಿತ್ತು ಕಾಲ್ಮಡಿ ಮಾತ್ರ ಒತ್ತಿ ಬಂದು ಅವಾಗ ಮಚಂದ್ರನಾಥ ಹೇಳತಾನ ಗೋರಖನಾಥ ಸ್ವಲ್ಪ ಕಾಲ್ಮಡಿ ಬಂದ ಮಗನ ಈ ಜೋಗಿ ಮಾತ್ರ ನೀನು ಕೈಯೋ ಅಲ್ಲೇ ಜೋಗಿ ಇಟ್ಟು ಕಾಲ್ಮಡಿ ಹೊಡಿಲಕ್ಕ ಹೋಗ್ಯಾನ ಅವಾಗ ಹಾಲು ಬಳಿಕ ಗೋರಖನಾಥ ಮಾಡ್ತಾನ ಹ್ಯಾಂಗ ಆ ಜೋಗಿ ತೆರೆದು ನೋಡ್ಯಾನಪ್ಪ ಅಷ್ಟಾರ ಒಳಗ ಜೋಗಿ ತೆರೆದು ನೋಡಿದ್ರು ಒಳಗ ಬಂಗಾರ ಗಟ್ಟು ಇಟ್ಟು ಅದರಾಗ ನಮ್ಮ ಅಪ್ಪಗೆ ಇದೆ ತಲೆ ಕೆಡಿಸದಂತ ಮಾಡ್ತಾನ ಹ್ಯಾಂಗ ಬಂಗಾರ ಅಂತವನೇ ನಮ್ಮ ಅಪ್ಪನ ಈ ಬಂಗಾರ ತಲೆ ಕೆಡಿಸದ ಕೊಲ್ಲ ಇರೋ ಬಂಗಾರ ಗಟ್ಟು ಇಡಬಾರ್ದಂದ ಜೋಳಿಗೆಯ ಒಳಗ ಅವ ಕಾಲ ಮಾಡುದು ಬರುದ್ರ ಒಳಗ ಕೇಳ್ರಿ ಹಂಗ ಆ ಗಟ್ಟು ಎತ್ತಿ ಒಗದ ಬೆಟ್ಟ ನಡುವ ನೀರಾಗ ಗಟ್ಟು ಮಾತ್ರ ಒಗದು ಬಿಟ್ಟ ಅಂತದ ದಾಂಡಿಗೆ ಕಲ್ಲ ಇಟ್ಟ ಬಿಟ್ಟ ಮುಂದ ಮಚಂದ್ರನಾಥ ಬಂದು ಮಾತ್ರ ಎತ್ತರ ಅವಾಗ ಬಂಗಾರ ಗಟ್ಟುದಂತೆ ಅದು ಜೋಳ್ಗಿ ಮಾತ್ರ ವಜ್ಜಿ ಇತ್ತು ಹಂಗೆ ಜೋಳ್ಗಿ ಮಾತ್ರ ಹಾಕ್ಯಾನವ ತನ್ನ ಹೆಗಲಿಗ ಅವಾಗ ಹಿಂದ ಮುಂದ ನೋಡ್ಲಕತ್ತ ಅಷ್ಟರ ಒಳಗ ಈ ಗೋರಖನಾಥ ಹೇಳ್ತಾನ ತನ್ನ ಗುರುನಾಥ ಹಿಂದ ಮುಂದ ನೋಡು ವಸ್ತು ಅಲ್ಲೇ ಹೊರಗ ಹೋಗ್ಯಾರ ನಡಿ ಅಂದ ಅವಾಗ ಎದಿ ಹೊಡ್ಕೊಳಕತ್ತ ನೋಡಿ ಅಷ್ಟರ ಒಳಗ ಎದಿ ಹೊಡ್ಕೊಳಕತ್ತ ಶಿಷ್ಯಗ ಮಾತ್ರ ಚಿಂತಿ ಬಿತ್ತು ಏನ್ ಮಾಡ್ತಾನ್ರಿ ಅವಾಗ ಯಪ್ಪ ಬಂಗಾರ ಎಷ್ಟು ದೊಡ್ಡ ಮಾತ ಹೇಳಪ್ಪ ನನಗ ನಿನಗ ಎಷ್ಟು ಬಂಗಾರ ಬೇಕು ಮಾತ್ರ ಕೊಡ್ತೀನಿ ಈಗ ನನಗ ಆಶೀರ್ವಾದ ಮಾಡು ಅಂತ ಹೇಳನವನೀಗ ಮಚಂದ್ರನಾಥ ಆಶೀರ್ವಾದ ಮಾತ್ರ ಇವ ನಡೆದ ಅಲ್ಲೇ ದೊಡ್ಡದು ಒಂದು ಗುಡ್ಡ ಎತ್ರಿ ಮಗ್ಗಲರಾಗ ದೊಡ್ಡ ಗುಡ್ಡದ ಮ್ಯಾಗ ನಿಂತ ನಮ್ಮ ಗೋರಖನಾಥ ಹೋಗಿ ಶಿಸ್ತ ಏನ್ ಮಾಡ್ಯಾನ್ರಿ ಹೋಗಿ ಗುಡ್ಡದ ಮ್ಯಾಗ ನಿಂತು ಕಾಲ ಮಾಡುವ ಕೇಳಿ ಅವಾಗ ಅವ ಯಾವಾಗ ಮಾತ್ರ ಕಾಲ ಮಾಡುವ ಗುಡ್ಡದ ಮ್ಯಾಗ ಇಡೀ ಗುಡ್ಡನೆ ಬಂಗಾರ ಆಗಿ ನಿಂತದ ಅಷ್ಟರ ಒಳಗ ಎಷ್ಟು ಬಂಗಾರ ಬೇಕೋ ಯಪ್ಪ ತಗೋ ಅಂತ ಹೇಳತಾನ ಇಂಥ ಕೆಲಸ ಬರೀ ಅವನ ಭಕ್ತರ ಕೈಯಾಗ ಆಗ್ಯಾವ ಹಿಂಗ ಇದು ಅಲ್ಲ ನಮ್ಮ ಹಾಲ್ಮತಿ ಒಳಗ ಹುಲಿಜಂತಿ ಒಳಗ ನೋಡ್ರಿ ಅಣ್ಣ ನಮ್ಮ ಹುಲಿಜಂತಿ ಒಳಗ ಯಾರು ಇದ್ರು ಹೇಳ್ತೀನಿ ತಮಗ ಯಾವ ನಮ್ಮ ಮಾಳಿಂಗರಾಯ ಬೇಡ್ಕೊಂಡಿಲ್ಲ ಪರಮಾತ್ಮಗ ಪರಮಾತ್ಮನೇ ಮಾತಾ ಹಿಡಿದು ಬಂದನ ಹುಲಿಜಂತಿ ಒಳಗ ಪರಮಾತ್ಮನ ಹಿಡಿದು ಬಂದು ಮಾಳಿಂಗರಾಯಗ ಕೇಳತಾನ ನಿನಗ ಏನು ವರ ಬೇಕು ಅಂತ ಹೇಳನವನೀಗ ಬೇಡಿದ್ದು ಮಾತ್ರ ಕೊಡ್ತೀನಿ ಅಂತ ಪರಮಾತ್ಮ ವಚನ ಕೊಟ್ಟ ಅವಾಗ ಮಾಳಿಂಗರಾಯ ಹೇಳತಾನ ಪರಮಾತ್ಮಗ ನನಗ ಏನೋ ಕಡಿಮೆಲೆ ಬಿದ್ದಿಲ್ಲ ಯಪ್ಪ ಜಗತ್ತದ ಒಳಗ ನನ್ನ ಒಡೆಯ ಬೀರಣ ದೇವರ ಕರುಣೆಯಿಂದ ಕೇಳಪ್ಪ ಹಿಂಗ ನನ್ನ ಒಡೆಯನಾದಂತ ಬೀರಣ ದೇವರ ಕರುಣೆಯಿಂದ ಕಡಿಮೆನೇ ಇಲ್ಲ
ನಾ ಏನು ಬಿಡ್ಕೊಳಕ ಗೋಲ್ರ ಏನಂತ ಅಂದನ ಪರಮಾತ್ಮಗ. ಇದು ಒಂದು 3 ಗೇಣಿನ ಹೆಂಗಸ ಬಂದು ಏನ್ ಹೇಳ್ತಾಳ್ರಿ? ಪರಮಾತ್ಮ ಯಾರಿಗೇನು ಕೊಡ್ತಾನೆ ಅಂದು ಇದು ಸಾವರಿ ಸೀರಿ ಉಟ್ಕೊಂಡು ಮಾತ್ರ ಬಂದದ ಇಲ್ಲೀಗ. ಎನ್ನ 9ವರಿ 8ವರಿ ಹೆಸರು ಮಾತ್ರ ಎತ್ತಿನಿ ಜಗದಾಗ. ಆ ಸೀರಿ ಅರ್ಥವರ ಮಾಡ್ಯಾರೋ ಮಾತ್ರ ಗೊತ್ತಿಲ್ಲ ಇವಾಗ. ಸೀರಿ ತಯಾರ ಮಾಡೋನು ನಾನೇ, ಈಕಿನ ಗಡಗಿ ತಯಾರ ಮಾಡ್ದವನು ನಾನೇ, ಗಡಗಿ 9 ಕಿಟಕಿ ಬಿಟ್ಟವನು ನಾನೇ ಜಗತ್ತದ. ಹೊರಗಿನ ಕಿಟಕಿ ಬ್ಯಾರೆ ಆವ, ಶರೀರದ ಕಿಟಕಿ ಬ್ಯಾರೇನೆ ಆವ. ಹೌದು. ಅದ್ರಾಗ ಒಂದು ಕಿಟಕಿ ಬಂದ್ ಮಾಡಿ ಬಿಡ್ರಿ ಈಕಿಗಿ ಊರಾಗ. ಏನಾಗ್ತದ್ರಿ? ಕಾಲ ಮಾಡಿದ ಒಂದು ಕಿಟಕಿ ಬಂದ್ ಮಾಡಿ ಬಿಡ್ರಿ ನಮ್ಮ ಮಸಿನಾಳ ಹುಡುಗೀಗ. ಈಕಿ ಕುತ್ತಿಗೆ ಹಿಡ್ಕೊಂಡೇ ಬೀಳ್ತಾಳಪ್ಪ ನಂದ್ರಿಗೆ ಒಳಗ. ಹುಡುಗಿ ಹಾಲಕತ್ತೀತು ಬಹಳ ಚಂದ ಕಾಣಿಸ್ತೈತಿ. ಈಕಿ ಭಾಳ ತಿಂಡಿದಿಂದ ಬಂದಳ ನಂದ್ರಿಗೆ ಒಳಗ. 5-6 ಮಂದಿ ಪಂಚರು ಕೂಡಿಕಿಗೆ ಎತ್ಕೊಂಡು ಮಿರಾಜ್ಕ ಒಯ್ಬೇಕಾಗ್ತಾರ. ಯಾರು ಬಂದಾರ ಯಾರು ಹೋಗ್ಯಾರ ಗೊತ್ತ ಎಲ್ಲ ಹುಡುಗೀಗ. ಈ ಶರೀರ ಮಾತ್ರ ಬಂದವ ತಂಗಿ ಜಗತ್ತದ ಒಳಗ. ನಿನ್ನ ಶರೀರ ಒಯ್ದು ಸತ್ತ ಮಣ್ಣ ಕೊಟ್ಟರ ಜಗದಾಗ. ಇದೇ ಮಾತ್ರ ಅರ್ಥೈತಿ, ಇದೇ ಮಾತ್ರ ಬಡಿಸ್ಕೋತೈತಿ. ನಾಳೆಗೆ 4 ಮಂದಿ ಬೇಕ್ರಪ್ಪ ಹೊರ್ಲಕ್ಕ ಕೇಳ್ರಿ ಈಕಿನ ಹೆಣಕ. ತಳದಾಗ ನೀನೇ ತಯಾರು ಮಾಡಿದ್ರ ನಿಮ್ಮ ಹೆಣ್ಮಕ್ಳು ಹೆಗಲ ಕೊಡುದಿಲ್ಲ ಹೆಣಕ. ನಮ್ಮ ಗಣಸರೇ ಒಯ್ದು ಒತ್ತಾರಿಕಿಗೆ ಗೋರಿಯ ಒಳಗ. ತಂಗಿ ಇದು ಒಂದು ಮಾತ್ರ ಬಹಳ ತಿಪ್ಪ ಕೇಳ್ತೀನಿ ನಿನಗ. ನೀನೇ ಶ್ರೇಷ್ಠ ಇದ್ರೆ ಹೆಣಕ ಹೆಡಕ ಕೊಡುದಿಲ್ಲ ಹ್ಯಾಂಗ. ಗಂಡಸನೆ ಮಾತ್ರ ಮಾಡ್ಯಾನಂತ ಗಂಡಸರೇ ಒಯ್ದು ಇಟ್ಟಾರ ಹುಡುಗಿ. ನೀನು ಸುಮ್ನೆ ತಿಪ್ಪಲ ಹೊಡ್ಕೊಂಡು ಮಾತ್ರ ಬರ್ಗಡೆ ಇಲ್ಲ. ಆದಿ ಒಳಗ ಪರಮಾತ್ಮ ಇದ್ದಾವ, ಗಂಡ ಗೊಂಬ ಮಾತ್ರ ತಯಾರ ಮಾಡ್ದ. ಹೆಣ್ಣ ಗಂಡ ಗೊಂಬಿ 2 ಮಾತ್ರ ಮಾಡ್ಯಾನವಾಗ. ಒಂದು ಹಿಡಿ ಮಣ್ಣ ತಗೊಂಡಾನ ಈ ಭೂಮಿಯ ಒಳಗ. ಆ ಭೂಮಿಯ ಮಣ್ಣ ತಗೊಂಡಾನಂದ್ರ ಹೇಳ್ತಾಳ ಹ್ಯಾಂಗ. ಹೆಣ್ಣಿನ ಶರಗ್ ಹತ್ತಿರಬಾರ್ದು, ಮಾತ್ರ ನೀವು